ಕವಿತಾ, ನೀನು ಬಂದು ತುಂಬಾ ಸಮಯವಾಯಿತು. ನಿನ್ನನ್ನು ಕಾಯಿಸಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೋಡಿ, ಈ ದಿನ ಕ್ಷಮೆ ಮಾತಿದೆ. ಈಗ ಪ್ರೇಮಿಗಳಿಗೆ ಸುದ್ದಿ ಹೀಗಿರುವಾಗ ಒಬ್ಬ ಪ್ರೇಮಿ ಇನ್ನೊಬ್ಬ ಪ್ರೇಮಿಗೆ ಹೇಳುವ ಮಾತನ್ನು ವಿಶ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ತಗೋ, ನಿನಗೋಸ್ಕರ ಈ ಪ್ರೇಮದ ಕಾರ್ಯಕ್ರಮ. ಇದೇನು ಕವಿತಾ, ನಮ್ಮಿಬ್ಬರ ಪ್ರೇಮಾಂಕುರವಾಗಿ ಸಾಕಷ್ಟು ದಿನಗಳಾಯಿತು. ಅಂದಾಗೆ ಹೊಸದಾಗಿ ಪ್ರೇಮ ಪತ್ರವನ್ನೇ ಕೊಡುತ್ತಿರುವೆ. ಇದು ಬರೀ ಪ್ರೇಮದ ಪತ್ರವಲ್ಲ, ಈ ನನ್ನ ನೆರನಾಡಿಗಳಿಗೆ ಹೋಗುತ್ತಿರುವ ಪ್ರೇಮದ ಸತೀಶ್ ನಿಮಗೋಸ್ಕರ ನನ್ನ ಬಿಸಿ ನೆತ್ತರಿನಿಂದ ಬರೆದಿರುವ ಪ್ರೇಮದ ಕಾಣಿಕೆ. ಏನು ಅಷ್ಟೊಂದು ಸಾರವಿದೆ ಈ ನಿನ್ನ ಪ್ರೇಮ ಸಂದೇಶದಲ್ಲಿ? ಕರುಣ ನೆರಳಲ್ಲಿ ನರಳಿ ಬಂಧುಗಳ ಬಂಧನದಲ್ಲಿ ಬಂದಿಯಾಗಿದೆ ಪ್ರೇಮ. ನನ್ನಿ ನೀಯನ ಸಿಹಿ ದನಿಯ ಹಾಲಿಸುತ್ತ ಹರಳಿನಿಂದ ನಾನೊಂದು ಸುಮ. ಕಂಡ ಕನಸದು ಕೆರಳಿ ಬರಿದಾದ ಬಾಳಿಗೆ ಬಂದೆಸಗಿದೆ ಕ್ಷಾಮ. ವಾವ್, ಎಷ್ಟೊಂದು ಸ್ವಾರಸ್ಯವಿದೆ ಈ ನಿನ್ನ ಕವನದಲ್ಲಿ. ಆದರೆ ಲೇಖನಿಯಲ್ಲೇ ಬರೆಯಬಹುದಿತ್ತಲ್ಲ ಕವಿತಾ? ಈ ರೀತಿ ನಿನ್ನ ರಕ್ತದಿಂದ ಬರೆಯುವ ಅವಶ್ಯಕತೆ ಆದರೆ ಏನಿತ್ತು? ಈ ಜಗತ್ತಿನ ಮೇಲಿರುವ ವ್ಯಾಮೋಹಕ್ಕಿಂತ ಸಕಲಕ್ಕಿಂತ ಕೂಡ ನಿಮ್ಮ ಮೇಲಿರುವ ಪ್ರೀತಿಯ ವ್ಯಾಮೋಹವೇ ಹೀಗಿರಬೇಕಾದ್ರೆ ಈ ರಕ್ತದ ಚಿಂತೆ. ಅತಿಯಾದ ಪ್ರೀತಿಯ ವ್ಯಾಮೋಹದಿಂದ ಜೀವನದಲ್ಲಿ ಭವಿಷ್ಯದಲ್ಲಿ ಜಿಗುಪ್ಸೆಗೊಂಡಾಗ ನಿನ್ನನ್ನು ಸಂತೈಸಲು ಯಾರು ಬರುವುದಿಲ್ಲ ಕವಿತಾ. ನೋಡಿ, ಯಾರು ಬರ್ತಿದ್ರೆ ನೀವು ಒಮ್ಮೆ ಕರೆದಿದ್ದೆ ಆದ್ರೆ ಚಿಂತೆ ಮೇಲಿದ್ರು ಕೂಡ ನಿಮಗೋಸ್ಕರ ನಿನ್ನ ಮುಂದೆ ಬಂದು ನಿಲ್ತೀರಿ ಕ್ಷಣ ಆಗ್ತದೆ. ಅಯ್ಯೋ ಹುಚ್ಚಿ, ಒಮ್ಮೆ ಚಿತೆ ಸೇರಿದ ಪ್ರೀತಿಯು ಮತ್ತೆ ಚಿಗುರೊಡೆದು ಹರಳಿ ನಿಂತು ಆಗುವುದೆಂಬ ಆಸೆ ಅಂತೂ ನನಗಿಲ್ಲ. ನೋಡಿ, ಪ್ರೀತಿ ಸತ್ತೋಯ್ತು ಅಂತ ಯಾರು ಹೇಳುದಿಲ್ಲ, ಪ್ರೀತಿಸಿದ ಪ್ರೇಮಿಗಳು ಸತ್ತೋದ್ರು ಅಂತ ಹೇಳ್ತಾರೆ ಅಷ್ಟೇ. ಆದರೆ ಕವಿತಾ, ಪ್ರೀತಿಯು ಸಾಯದಿದ್ದರೂ ಪ್ರೇಮಿಯ ಅಗಲಿಕೆಯ ವಿರಹ ವೇದನೆಯು ಚುಚ್ಚಿ ಚುಚ್ಚಿ ಕೊಲ್ಲುತ್ತದೆ ಕವಿತಾ. ಇದರಿಂದ ಸಿಗುವ ಫಲ ಸಿಗುತ್ತೋ ಇಲ್ಲೋ ನನಗೆ, ಆದ್ರೆ ಪ್ರೀತಿಯಲ್ಲಿ ವಿರಹವಿಲ್ಲದೆ ಚೈತ್ರೆಯನ್ನು ಏರಿದ ಪ್ರೇಮವೇ ಇಲ್ಲ ಗೊತ್ತಾ? ನಿಜ ಕವಿತಾ, ನಿಜ. ನಿನ್ನ ಮಾತು 100% ಸತ್ಯ. ಆದರೆ ಈ ಸನಿಹ ವಿರಹಗಳ ಕಥೆ ಬಿಟ್ಟು ಪ್ರೇಮಿಗಳ ದಿನದ ಈ ಸುದಿನದಂದು ಈ ಲೋಕ ಪ್ರೇಮ ಚರಿತ್ರೆಯನ್ನು ರಚಿಸೋಣ ಭಾಷೆಯಲ್ಲಿ.